ನಿಮ್ ಚಾನಲ್ ಮಾನಿಟೈಸ್ ಆಗಿ ಡಿಮಾನಿಟೈಸ್ ಆಗಿದ್ಯಾ? ನಿಮ್ಮ ವಿಡಿಯೋಸ್ಗೆ ಆಡ್ಸ್ ರನ್ ಆಗ್ತಾ ಇಲ್ವಾ? ಈ ಒಂದು ಮಿಸ್ಟೇಕ್ ಮಾಡಿದ್ರೆ ನಮ್ ವಿಡಿಯೋಸ್ಗೆ ₹1 ದುಡ್ಡು ಕೂಡ ಬರೋದಿಲ್ಲ. ಈ ಒಂದು ಸೆಟ್ಟಿಂಗ್ ನ ನೀವು ಆನ್ ಮಾಡ್ಲೇಬೇಕು. ಮಾಡಿಲ್ಲ ಅಂದ್ರೆ ವಿಡಿಯೋಗೆ ಅಮೌಂಟ್ ಅರ್ನಿಂಗ್ ಆಗಲ್ಲ. ಓಕೆ, ಇವತ್ತಿನ ಟಾಪಿಕ್ ಬಂದು ವಿಡಿಯೋಗೆ ಆಡ್ಸ್ ರನ್ ಆಗ್ತಾ ಇಲ್ಲ ಅಂದ್ಬಿಟ್ಟು. ಕೆಲವೊಮ್ಮೆ ನಾವು ವಿಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ನೋಡ್ಕೊಂಡು ಅಪ್ಲೋಡ್ ಮಾಡ್ಬೇಕಾಗತ್ತೆ. ನಾನು ಈ ವಿಡಿಯೋನ ಮಾಡ್ಬೇಕಂತ ಅನ್ಕೊಂಡಿದ್ದೆ, ಬಟ್ ನನ್ಗೊಬ್ರು ಕಮೆಂಟ್ ಹಾಕಿದ್ದಾರೆ, ನನ್ ವಿಡಿಯೋಗೆ ಆಡ್ ರನ್ ಆಗ್ತಾ ಇಲ್ಲ, ಆಡ್ಸ್ ಬರ್ತಾ ಇಲ್ಲ ಅಂದ್ಬಿಟ್ಟು. ಸೊ ಹಂಗಾಗಿ ನಾನು ಇದ್ರ ಬಗ್ಗೆ ಒಂದ್ ವಿಡಿಯೋ ಮಾಡ್ಬೇಕು ಅಂತ ನಾನು ಒಂದು ವಿಡಿಯೋಗೆ ಮಿಸ್ ಆಗಿ ಅಪ್ಲೋಡ್ ಮಾಡಿ ಈ ಒಂದ್ ಸೆಟ್ಟಿಂಗ್ ಆನ್ ಮಾಡ್ದಿರನೆ ನನ್ ವಿಡಿಯೋಗೆ ₹1 ದುಡ್ಡು ಬಂದಿಲ್ಲ. ಸೊ ಅದೇ ವಿಡಿಯೋನ ನಾನು ಇನ್ನೊಂದ್ಸಲ ಅಪ್ಲೋಡು ಕೂಡ ಮಾಡಿದೀನಿ, ಬಟ್ ಯಾರು ಅದಕ್ಕೆ ನನ್ಗೆ ರಿಯಾಕ್ಟೇ ಮಾಡಿಲ್ಲ. ನೀವು ಈ ವಿಡಿಯೋನ 2 ಸಲ ಅಪ್ಲೋಡ್ ಮಾಡಿದೀರಾ ಅಂದ್ಬಿಟ್ಟು. ಸೊ ಎಲ್ರು ಎಷ್ಟ್ ಚೆನ್ನಾಗಿ ವಿಡಿಯೋಸ್ ನ ನೋಡ್ತಾ ಇದ್ದೀರಾ ಅಂತ ಇದ್ರಲ್ಲೇ ಅರ್ಥ ಆಯ್ತು ನನ್ಗೆ. ಇಟ್ಸ್ ಓಕೆ, ಇರ್ಲಿ, ಪರವಾಗಿಲ್ಲ. ನಿಮ್ ಇಷ್ಟ, ಅದು ನೀವು ವಿಡಿಯೋನ ನೋಡಿ ನನಗ್ ಸಪೋರ್ಟ್ ಮಾಡಿ ಅಂದ್ಬಿಟ್ಟು ನಾನು ಫೋರ್ಸ್ ಮಾಡಕ್ ಆಗಲ್ಲ. ನಮ್ ಮನ್ಸಲ್ಲಿ ಇರ್ಬೇಕು, ನಾವ್ ವಿಡಿಯೋಸ್ ನೋಡ್ಬೇಕು, ಸಪೋರ್ಟ್ ಮಾಡ್ಬೇಕು ಅಂದ್ಬಿಟ್ಟು. ಬಟ್ ನಾನ್ ಆ ವಿಡಿಯೋ ಒಂದ್ ಮಿಸ್ಟೇಕ್ ಮಾಡಿದ್ರಿಂದ ಒಂದ್ ಸೆಟ್ಟಿಂಗ್ ಆನ್ ಮಾಡಿರ್ಲಿಲ್ಲ. ಸೊ ನನ್ಗೆ ಆ ವಿಡಿಯೋಗೆ ₹1 ದುಡ್ಡು ಬಂದಿಲ್ಲ. ನಾನ್ ನಾರ್ಮಲ್ ಆಗಿ ಒಂದ್ ದಿನ ಆದ್ಮೇಲೆ ವಿಡಿಯೋ ಎಷ್ಟ್ ವಾಚ್ ಆಗಿದೆ, ಅಮೌಂಟ್ ಎಷ್ಟ್ ಬಂದಿದೆ ಅಂತ ನಾನ್ ನೋಡ್ತೀನಿ. ಈ ವಿಡಿಯೋದು 2 ಡೇಸ್ ಆದ್ಮೇಲೆ ನೋಡ್ದೆ. ಸೊ ನಾನೊಂದ್ ಈ ಸೆಟ್ಟಿಂಗ್ ನ ಆನ್ ಮಾಡಿದ್ದಿಲ್ಲ, ಹಂಗಾಗಿ ನನ್ ವಿಡಿಯೋಗೆ ₹1 ದುಡ್ಡು ಬಂದಿಲ್ಲ. ಓಕೆ, ಇವತ್ತು ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇದ್ರ ಬಗ್ಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಎಲ್ರು ವಿಡಿಯೋಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹಾಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ನ ಆನ್ ಮಾಡ್ಕೊಳ್ಳಿ. ಹೈಪ್ ಆಪ್ಷನ್ಸ್ ಇರುತ್ತೆ, ಹೈಪ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಎಲ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವಾಗ ನಾನು ಟಾಪಿಕ್ ಬರ್ತೀನಿ. ಇವಾಗ ಏನ್ ಸೆಟ್ಟಿಂಗ್ ಆನ್ ಮಾಡಿಲ್ಲ ಅಂದ್ರೆ ನಮ್ ವಿಡಿಯೋಸ್ಗೆ ಹ್ಯಾಡ್ ಬರಲ್ಲ. ಕೆಲವೊಂದ್ಸಲ ನಾವು ಹ್ಯಾಡ್ಸ್ ಮಾನಿಟೈಸೇಷನ್ ಆದ್ಮೇಲೆ ಹ್ಯಾಡ್ಸ್ ರನ್ ಆಗೋ ತರ ನಾವು ಆನ್ ಮಾಡ್ಕೊಂಡಿರ್ಬೇಕಾಗತ್ತೆ. ಅದನ್ನ ಎಲ್ರು ಮಾಡ್ಕೊಂಡಿರ್ತೀವಿ ಐ ಥಿಂಕ್. ಇನ್ ಕೇಸ್ ಮಧ್ಯದಲ್ಲಿ ಹ್ಯಾಡ್ಸ್, ಇನ್ ಕೇಸ್ ಈ ವಿಡಿಯೋ ಮುಖ್ಯವಾಗಿ ನನಗೂ ಗೊತ್ತಿಲ್ಲ, ಯಾರಾದ್ರೂ ಮಾನಿಟೈಸ್ ಆಗಿರೋರು ನೀವು ಈ ತರ ಒಂದ್ ಸೆಟ್ಟಿಂಗ್ ನ ಆನ್ ಮಾಡ್ತೀರಾ ಅನ್ನೋದನ್ನ ನನ್ ಪೂರ್ತಿ ವಿಡಿಯೋನ ನೋಡಿ ಪ್ಲೀಸ್ ನನ್ಗೆ ಕನ್ಫರ್ಮ್ ಮಾಡಿ, ಓಕೆನಾ? ಯಾಕಂದ್ರೆ ನಂದು ಚಾನಲ್ ಮಾನಿಟೈಸ್ ಆಗಿ ನಾನ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ತಿರ್ಬೇಕಾದ್ರೆ ಸರಿಯಾಗಿ ಅಪ್ಲೋಡ್ ಮಾಡ್ದಿರಾ ಚಾನಲ್ ಡಿಮಾನಿಟೈಸ್ ಆಗಿತ್ತು. ಸೊ ಡಿಮಾನಿಟೈಸ್ ಆಗಿರೋರು ಮಾತ್ರ ಈ ಆಪ್ಷನ್ಸ್ ಬರುತ್ತಾ, ಅಥವಾ ನಾರ್ಮಲ್ ಆಗಿ ಮಾನಿಟೈಸ್ ಆಗಿರೋರ್ಗುನು ಈ ತರ ಆಪ್ಷನ್ಸ್ ಬರುತ್ತಾ? ವಿಡಿಯೋನ ನಾವು ಅಪ್ಲೋಡ್ ಮಾಡ್ಬೇಕಾದ್ರೆ ನಾವು ಆ ಸೆಟ್ಟಿಂಗ್ ನ ಆನ್ ಮಾಡ್ಬೇಕಾ ಅಂತ ಪ್ಲೀಸ್ ಯಾರಾದ್ರೂ ಕನ್ಫರ್ಮ್ ಮಾಡಿ, ಓಕೆನಾ? ಓಕೆ, ನಾನ್ ಇವಾಗ ನಿಮ್ಗೆ ಒಂದು ಸ್ಕ್ರೀನ್ ಶಾಟ್ ಅಲ್ಲೇ ಸ್ಕ್ರೀನ್ ರೆಕಾರ್ಡ್ ತೋರಿಸ್ತೀನಿ, ಓಕೆನಾ? ಅದ್ರಲ್ಲಿ ವಿಡಿಯೋ ಡಿಫ್ರೆನ್ಸ್ ಏನಾಗಿತ್ತು, ಯಾವ ರೀತಿ ಅಪ್ಲೋಡ್ ಮಾಡಿದ್ದೆ, ಆಮೇಲೆ ಕರೆಕ್ಟ್ ಆಗಿ ಅಪ್ಲೋಡ್ ಮಾಡಿದ್ಮೇಲೆ ಅದಕ್ಕೆ ಅರ್ನಿಂಗ್ ಎಷ್ಟಾಗಿದೆ ಅಂದ್ಬಿಟ್ಟು ನಾನ್ ಸ್ಕ್ರೀನ್ ರೆಕಾರ್ಡ್ ತೋರಿಸ್ತೀನಿ, ನೋಡಿ, ಓಕೆನಾ? ಸ್ಕ್ರೀನ್ ರೆಕಾರ್ಡ್ ಈ ಸೈಡ್ ಹಾಕ್ತೀನಿ, ಓಕೆನಾ? ಫಸ್ಟ್ ನಾವು ಸ್ಕ್ರೀನ್ ರೆಕಾರ್ಡ್ ನ ಆನ್ ಮಾಡ್ಕೊಳ್ತೀನಿ. ಓಕೆ, ವೈಟಿ ಸ್ಟುಡಿಯೋನ ಓಪನ್ ಮಾಡ್ಕೊಬೇಕು. ಇವಾಗ ನಾನು ಕಂಟೆಂಟ್ ಫಸ್ಟ್ ಯಾವ್ದನ್ನ ಯಾವ ರೀತಿ ಅಪ್ಲೋಡ್ ಮಾಡಿ ತೋರಿಸಿದ್ದೆ ಅಂದ್ಬಿಟ್ಟು ತೋರಿಸ್ತೀನಿ, ಓಕೆನಾ? ಇವಾಗ ಕಂಟೆಂಟ್ ಓಪನ್ ಮಾಡ್ಕೊಂಡು ವೀವ್ ಆಲ್ ಕೊಡಿ. ಕಂಟೆಂಟ್ ಅಲ್ಲಿ ಎಲ್ಲಾದು ಓಪನ್ ಆಗುತ್ತೆ. ಫಸ್ಟ್ ನಾನು ಯಾವ್ದನ್ನ ಹಾಕಿದ್ದೆ ಅಂದ್ರೆ ಫಸ್ಟ್ ಇಲ್ಲಿದೆ ನೋಡಿ, ಯೂಟ್ಯೂಬ್ ಮಾನಿಟೈಸೇಷನ್ ಬೇಗ ಹಾಕ್ಬೇಕಾ, ಈ ಟ್ರಿಕ್ಸ್ ಟ್ರೈ ಮಾಡಿ, ಹ್ಯಾಡ್ ವಿಡಿಯೋ ಎಂಡ್ ಸ್ಕ್ರೀನ್ ಅಂತ ಇದೆ ಅಲ್ವಾ. ನಾನು ಫಸ್ಟ್ ಅಪ್ಲೋಡ್ ಮಾಡಿದ್ದು ಬಂದು ಈ ವಿಡಿಯೋ, ಓಕೆನಾ? ಇದನ್ನ ಇವಾಗ ನನ್ಗೆ ಓಪನ್ ಮಾಡಿ ತೋರಿಸ್ತೀನಿ ಫುಲ್ ಡೀಟೇಲ್ಸ್ ಅಲ್ಲಿ. ವಿಡಿಯೋ ಪರ್ಫಾರ್ಮೆನ್ಸ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇವಾಗ ನನ್ಗೆ ಇದು ವ್ಯೂಸ್ ಬಂದು 167 ಆಗಿದೆ, ವಾಚ್ ಟೈಮ್ ಬಂದು 8.1 ಆಗಿದೆ. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಇನ್ನ ಸಬ್ಸ್ಕ್ರೈಬರ್ ಒಂದು ಬಂದಿಲ್ಲ ನನ್ಗೆ. ಇದಕ್ಕೆ ಅಮೌಂಟ್ ಬಂದು ₹2.45 ಬಂದಿದೆ. ಇದೂನು ಬಂದಿರ್ಲಿಲ್ಲ ನನ್ಗೆ. ನಾನು ಏನಕ್ಕೆ ಇದು ಅಮೌಂಟ್ ಬಂದಿಲ್ವಲ್ಲ ಅಂತ ಚೆಕ್ ಮಾಡಿದ್ರೆ ಹ್ಯಾಡ್ಸ್ ಆಫ್ ಆಗಿತ್ತು.
ಸೊ ಹ್ಯಾಡ್ಸ್ ರನ್ನಿಂಗ್ ಆಗಿಲ್ಲ ಅಂದ್ರೆ ನಾವ್ ಎಂತ ವಿಡಿಯೋನೇ ಮಾಡಿ ಹಾಕಿದ್ರು ನಮ್ಗೆ ವಿಡಿಯೋಸ್ಗೆ ₹1 ದುಡ್ಡು ಬರಲ್ಲ. ಸೊ ನಾನು ಅದನ್ನ ಚೆಕ್ ಮಾಡ್ಕೊಂಡೆ, ರೀಚ್ಗೆಲ್ಲ ಹೋಗಿ ನೋಡ್ದೆ, ರೀಚ್ 2800ಗೆ ರೀಚ್ ಆಗಿದೆ, 3.8 ಇಂಪ್ರೆಷನ್ ಕ್ಲಿಕ್ ಥ್ರಾಟ್ ರೇಟ್ ಇದೆ, ವ್ಯೂಸ್ 167 ಆಗಿದೆ, ಯೂನಿಕ್ ವ್ಯೂಸ್ 118 ಆಗಿದೆ. ಆಡಿಯನ್ಸ್ ಹೋದ್ರೆ ಅದ್ರಲ್ಲೂ ಅಷ್ಟೇ ಯೂನಿಕ್ ವ್ಯೂಸ್ ಸೇಮ್ ಇದೆ. ಇನ್ನ ನ್ಯೂ ವ್ಯೂವರ್ಸ್ ಇರುತ್ತೆ, ಕ್ಯಾಶುಯಲ್ ವ್ಯೂವರ್ಸ್ ಇರುತ್ತೆ, ರೆಗ್ಯುಲರ್ ವ್ಯೂವರ್ಸ್ ಇರುತ್ತೆ. ಓಕೆನಾ. ರೆವೆನ್ಯೂ ಬಂದ್ರೆ ಎಸ್ಟಿಮೇಟೆಡ್ ರೆವೆನ್ಯೂ ಬಂದು 2.45 ಇದೆ. ಹೌ ಯು ಮೇಕ್ ಮನಿ ಅಂತ ಇದೆ. ಇನ್ನ ಕೆಳಗಡೆ ಬಂದು ವಾಚ್ ಪೇಜ್ ಹ್ಯಾಡ್ಸ್ 99.8% ಇದೆ. ಯೂಟ್ಯೂಬ್ ಪ್ರೀಮಿಯಂ ಬಂದು 0.2% ಇದೆ. ವಿಡಿಯೋ ಪರ್ಫಾರ್ಮೆನ್ಸ್ ಬಂದು 2.42 ಇದೆ. ಇನ್ನ ವ್ಯೂಸ್ ಇದು ನನ್ಗೆ 1K ಏನಾದ್ರೂ ವ್ಯೂಸ್ ಆಗಿದ್ದಿದ್ರೆ RPM ನನ್ಗೆ ಇದು ಬಂದು ಕೆಳಗಡೆ ಇರುತ್ತೆ ನೋಡಿ. ಹೌ ಮಚ್ ಅಡ್ವರ್ಟೈಸ್ಮೆಂಟ್ ಪೇ ಸೈನ್ಸ್ ಪಬ್ಲಿಷ್ಡ್ 68.45 ರುಪೀಸ್. ಓಕೆನಾ. ಇವಾಗ ಇದಿಷ್ಟಿದೆ ನನ್ಗೆ. ಇದು 1K ವ್ಯೂಸ್ ಆಗಿದ್ರೆ ನನ್ಗೆ 68 ರುಪೀಸ್ ಬಂದಿರೋದು. ಓಕೆನಾ. ಇವಾಗ ಇನ್ನೊಂದು ವಿಡಿಯೋ, ಇದೇ ವಿಡಿಯೋನ ನಾನು ಇನ್ನೊಂದ್ಸಲ ಅಪ್ಲೋಡ್ ಮಾಡಿದ್ದೀನಿ. ಅದನ್ನ ಯಾರು ನಂಗೆ ಅಬ್ಸರ್ವ್ ಮಾಡಿ ಹೇಳಿಲ್ಲ ಒಂದೇ ವಿಡಿಯೋನ ನೀವ್ 2 ಸಲ ಹಾಕಿದ್ದೀರಾ ಅಂತ. ಬಟ್ ಥಂಬ್ಲೈನ್ ಸ್ವಲ್ಪ ಚೇಂಜ್ ಮಾಡಿ ಹಾಕಿದ್ದೆ. ಇನ್ನೊಂದು ಯಾವ್ದು ಗೊತ್ತಾ, ಇಲ್ಲಿದೆ ನೋಡಿ. ಯೂಟ್ಯೂಬ್ ಮಾನಿಟೈಸೇಷನ್ ಬೇಗ ಆಗ್ಬೇಕಾ, ಈ ಟ್ರಿಕ್ಸ್ ಟ್ರೈ ಮಾಡಿ. ಅದನ್ನ ಜಸ್ಟ್ ಸ್ವಲ್ಪ ಹ್ಯಾಡ್ ಎಂಡ್ ಸ್ಕ್ರೀನ್ ಅನ್ನೋದನ್ನ ಬಿಟ್ಬಿಟ್ಟು ಆಡ್ ಮಾಡಿದ್ದೆ. ಓಕೆನಾ. ಇದು ಇವಾಗ ವಿಡಿಯೋ ಡೀಟೇಲ್ಸ್ ನೋಡೋಣ. ವಿಡಿಯೋ ಪರ್ಫಾರ್ಮೆನ್ಸ್ ಹೋದ್ರೆ ನನ್ಗೆ ಇದು ವ್ಯೂಸ್ ಅದು 167 ಆಗಿದೆ, ಇದು ಬಂದು 144 ಆಗಿದೆ ವ್ಯೂಸ್ ಅಷ್ಟೇ. ಓಕೆನಾ. ವಾಚ್ ಟೈಮ್ ಬಂದು ಇದು 7.7 ಆಗಿದೆ, ಅದು 8.1 ಆಗಿತ್ತು. ಓಕೆ. ಸಬ್ಸ್ಕ್ರೈಬರ್ ಒಂದು ಇಲ್ಲ. ಅಮೌಂಟ್ ಬಂದು 15.5 ಅಂದ್ರೆ 16 ರುಪೀಸ್ ಆಗಿದೆ. ಓಕೆನಾ. ಇದ್ರಲ್ಲಿ ನಾನು ಅದು ಹ್ಯಾಡ್ಸ್ ಆನ್ ಮಾಡಿರ್ಲಿಲ್ಲ, ಹಂಗಾಗಿ ಆ ಅದು ಎಲ್ರಿಗೂ ಆತರ ಆಪ್ಷನ್ ಇರುತ್ತಾ ಅಥವಾ ನನಗ್ ಮಾತ್ರ ಈ ತರ ಬರ್ತಿದ್ಯಾ ಅಥವಾ ಡಿಮಾನಿಟೈಸ್ ಆಗಿರೋರ್ಗೆ ಈ ತರ ಆಗುತ್ತಾ ಅಂದ್ಬಿಟ್ಟು ನನ್ ಕನ್ಫರ್ಮ್ ಮಾಡಿ. ಇನ್ನ ರೆವೆನ್ಯೂ ಬಂದ್ರೆ 15.5 ಇದೆ. ಕೆಳಗಡೆ ವಾಚ್ ಪೇಜ್ ಆಡ್ಸ್ ಅದು 100% ಇದೆ. ವಿಡಿಯೋ ಪರ್ಫಾರ್ಮೆನ್ಸ್ ಗೆ ಬಂದ್ರೆ 8.2 ಇದೆ. ಇನ್ನ ವ್ಯೂಸ್ ಬಂದು ನಮ್ಗೆ ಇದು 1K 170 ರುಪೀಸ್ RPM ಇದೆ. ಓಕೆನಾ. ಅಂದ್ರೆ ಹೌ ಮಚ್ ಅಡ್ವರ್ಟೈಸ್ಮೆಂಟ್ ಪೇ ಸೈನ್ಸ್ ಪಬ್ಲಿಷ್ಡ್ ಇದು ನನ್ಗೆ ಏನಾದ್ರೂ 1K ವ್ಯೂಸ್ ಆಗಿದ್ರೆ ನನ್ಗೆ ಇದು 170 ರುಪೀಸ್ ಅಮೌಂಟ್ ಬರೋದು. ಇಲ್ಲಿ ಎಷ್ಟಿದೆ 169.86 ಅಂದ್ರೆ ಅದು 70 ಆಗುತ್ತೆ. ಓಕೆನಾ. ಇವಾಗ ಇದ್ರಲ್ಲಿ ಅರ್ನಿಂಗ್ಸ್ ಬೈ ಹ್ಯಾಡ್ ಟೈಪ್ಸ್, ಯೂಟ್ಯೂಬ್ ಅಡ್ವರ್ಟೈಸ್ಮೆಂಟ್ ಸೈನ್ಸ್ ಪಬ್ಲಿಷ್ಡ್ ಬಂದು ಡಿಸ್ಪ್ಲೇ ಹ್ಯಾಡ್ಸ್ ಅಂತ ಬರುತ್ತೆ ಅಲ್ವಾ, ಅದ್ರಲ್ಲಿ ನನ್ಗೆ 34% ಆಗಿದೆ. ನಾನ್ ಸ್ಕಿಪಬಲ್ ವಿಡಿಯೋ ಹ್ಯಾಡ್ಸ್ ಬಂದು 34% ಇದೆ. ಸ್ಕಿಪಬಲ್ ವಿಡಿಯೋ ಹ್ಯಾಡ್ಸ್ ಬಂದು 28.8% ಇದೆ. ಇನ್ನ ಬಂಪರ್ ಹ್ಯಾಡ್ಸ್ ಬಂದು 2% ಇದೆ, 2.5 ಅಷ್ಟಿದೆ. ಓಕೆನಾ. ಇದ್ರಲ್ಲಿ ರೀಚ್ ಬಂದ್ರೆ ಇದು 2K ಇದೆ. ಓಕೆನಾ. ಇಂಪ್ರೆಷನ್ ಚೆನ್ನಾಗಿ ಬಂದು ಇಂಪ್ರೆಷನ್ ಕ್ಲಿಕ್ ಥ್ರಾಟ್ ರೇಟ್ ಬಂದು 4.9 ಆ ತರ ಇದೆ. ಇನ್ನ ವ್ಯೂಸ್ 144 ಇದೆ. ಯೂನಿಕ್ ವ್ಯೂಸ್ ಬಂದು 103 ಇದೆ. ನಾನು ಇವಾಗ ನಿಮ್ಗೆ ಎಲ್ಲಿ ಅಂತ ತೋರಿಸ್ತೀನಿ. ಓಕೆನಾ. ಇವಾಗ ಇದನ್ನೇ ವಿಡಿಯೋನ ಎಡಿಟ್ ತಗೊಂಡ್ರೆ ಈ ಒಂದು ಸೆಟ್ಟಿಂಗ್ಸ್ ನಾನು ಆನ್ ಮಾಡ್ದಿರಾ ನನ್ಗೆ ಈ ತರ ಆಗಿದೆ. ನಿಮ್ಗೂ ಇದೇ ರೀತಿ ಬರುತ್ತಾ ಅಂತ ನನ್ಗೆ ಕನ್ಫರ್ಮ್ ಮಾಡಿ ಪ್ಲೀಸ್. ಓಕೆನಾ. ಇಲ್ಲಿ ಇದೆ ನೋಡಿ, ಆಡ್ಸ್, ಪ್ರಾಡಕ್ಟ್, ಪೇಯ್ಡ್, ಪ್ರಮೋಷನ್ ಅಂಡ್ ಬ್ರ್ಯಾಂಡ್ಸ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಇಲ್ಲಿ ಮಾನಿಟೈಸೇಷನ್ ಆನ್ ಅಂತ ಇದೆ ಅಲ್ವಾ, ನನ್ಗೆ ಇದು ಮೇಲೆ ಹೋಗಿ ಯಾವಾಗ್ಲೂ ನಾವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ವಿಡಿಯೋನ ಅಪ್ಲೋಡ್ ಮಾಡ್ಬೇಕಾದ್ರೆ. ಇನ್ ಕೇಸ್ ನಾವೇನಾದ್ರೂ ಇದನ್ನ ಆನ್ ಮಾಡಿಲ್ಲ ಅಂದ್ರೆ ನಮ್ಮ ವಿಡಿಯೋಸ್ಗೆ ₹1 ಕೂಡ ದುಡ್ಡು ಬರಲ್ಲ. ಇಲ್ಲಿ ಮೇಲೆ ಆಪ್ಷನ್ ಇರುತ್ತೆ ನೋಡಿ, ಆನ್ ಮತ್ತೆ ಆಫ್ ಅಂತ ಇರುತ್ತೆ. ಓಕೆನಾ. ನಾನು ವಿಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ಯಾವಾಗ್ಲೂ ನನ್ಗೆ ಇದು ಆಪ್ಷನ್, ನಾನು ಇದನ್ನ ನೋಡ್ಕೊಂಡೆ ಅಪ್ಲೋಡೇ ಮಾಡ್ಬೇಕು. ಓಕೆನಾ. ಆನ್ ಮತ್ತೆ ಆಫ್ ಇರುತ್ತಾ ಇಲ್ವಾ ಅಂದ್ಬಿಟ್ಟು ನೋಡ್ಕೊಂಡೆ ಅಪ್ಲೋಡ್ ಮಾಡ್ಬೇಕು. ಇನ್ ಕೇಸ್ ನಾನು ಇದೇನಾದ್ರೂ ಆಫ್ ಮಾಡ್ಕೊಂಡು ಆ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ನನ್ಗೆ ವಿಡಿಯೋದಲ್ಲಿ ₹1 ದುಡ್ಡು ಕೂಡ ಬರೋದಿಲ್ಲ. ನನ್ಗೆ ಕನ್ಫ್ಯೂಸ್ ಏನ್ ಗೊತ್ತಾ, ಎಲ್ರು ವಿಡಿಯೋಸ್ ನೋಡಿದೀರಾ, ಅದನ್ನ 2 ಸಲ ಅಪ್ಲೋಡ್ ಮಾಡಿದೀನಿ. ಅದ್ರಲ್ಲಿ ಕಮೆಂಟ್ ಮಾಡಿರೋರು ಇದ್ರಲ್ಲೂ ಕಮೆಂಟ್ ಮಾಡಿದೀರಾ. ಬಟ್ ಜಸ್ಟ್ ನನ್ ಥಂಬ್ಲೈನ್ ಮಾತ್ರ ಚೇಂಜ್ ಮಾಡಿರೋದು. ಬಟ್ ನನ್ಗೆ ಯಾರು ಕ್ವಶನ್ ಮಾಡಿಲ್ಲ ಈ ವಿಡಿಯೋನ ನೀವ್ 2 ಸಲ ಅಪ್ಲೋಡ್ ಮಾಡಿದೀರಾ ಅಂದ್ಬಿಟ್ಟು.
ಸೊ ತಮ್ನೈಲ್ ನೋಡ್ಕೊಂಡು ಕಮೆಂಟ್ ಆಗ್ತಾ ಇದ್ದೀರಾ ಏನು ಅಂತ ನನಗ್ ಗೊತ್ತಿಲ್ಲ. ಸೊ ನೀವುಗಳು ಎಷ್ಟು ಅಂದ್ರೆ ಹೆಲ್ಪ್ ಆಗೋ ತರ ವಿಡಿಯೋಸ್ನೇ ಮಾಡಿರ್ತೀವಿ ಅಲ್ವಾ. ಸೊ ನೀವು ನೋಡಿ ಸಪೋರ್ಟ್ ಮಾಡಿದ್ರೆ ನಮ್ಗೂ ಸ್ವಲ್ಪ ಅದು ಯೂಸ್ ಆಗುತ್ತೆ. ಓಕೆನಾ. ನೀವೇನಾದ್ರೂ ಈ ತರ ಮಾಡಿದ್ರೆ ನೋಡಿ ಕಳ್ರು ಇಲ್ಲಿ ಸಿಗಾಕೊಳ್ತಾರೆ. ಇಟ್ಸ್ ಓಕೆ. ನಾನ್ ಯಾರಿಗೂ ಫೋರ್ಸಬಲ್ ಮಾಡೋದಕ್ ಆಗಲ್ಲ ವಿಡಿಯೋಸ್ ನ ನೋಡಿ ಅಂದ್ಬಿಟ್ಟು. ಓಕೆನಾ. ಈ ತರ ಇದು ಬಂದು ನನ್ ಚಾನಲ್ ಡಿಮಾನಿಟೈಸ್ ಆಗಿತ್ತು. ಸೊ ನನಗ್ ಮಾತ್ರ ಈ ತರ ಎಲ್ಲಾ ಟೈಮಲ್ಲೂ ಹ್ಯಾಡ್ಸ್ ಆಫ್ ಆನ್ ಮಾನಿಟೈಸೇಷನ್ ಆಫ್ ಆನ್ ಆಪ್ಷನ್ಸ್ ಇರುತ್ತಾ, ಅಥವಾ ವಿಡಿಯೋನ ಯಾರಾದ್ರೂ ನೋಡ್ತಾ ಇರ್ತೀರಾ ಅಲ್ವಾ, ಆ ಚಾನಲ್ ಮಾನಿಟೈಸ್ ಆಗಿ ಹಾಗೆ ಇರೋರು, ಇನ್ ಕೇಸ್ ನಿಮ್ ಚಾನಲ್ ಕರೆಕ್ಟ್ ಆಗಿದ್ರೆ ಡಿಮಾನಿಟೈಸೇಷನ್ ಆಗಿರಲ್ಲ. ನಂದು ಡಿಮಾನಿಟೈಸೇಷನ್ ಆಗಿತ್ತು. ಸೊ ನಿಮ್ಗೂ ಇದೇ ತರ ಬರ್ತಿದ್ಯಾ, ಅಥವಾ ನಿಮ್ದು ಆಟೋಮೆಟಿಕ್ ಅದು ಆನ್ ಆಗೇ ಇರುತ್ತಾ ಮಾನಿಟೈಸೇಷನ್ ಆನ್ ಆಫ್ ಆಡ್ಸ್ ಅಲ್ಲಿ ಕೇಳುತ್ತಾ ಅಥವಾ ಕೇಳಲ್ವಾ? ನೀವು ಏನಾದ್ರೂ ವಿಡಿಯೋಸ್ ಅಪ್ಲೋಡ್ ಮಾಡ್ಬೇಕಾದ್ರೆ, ಪ್ರತಿಯೊಂದು ವಿಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೂ ಕೂಡ ನೀವ್ ಅದನ್ನ ಆನ್ ಮಾಡ್ಬಿಟ್ಟೆ ವಿಡಿಯೋನ ಅಪ್ಲೋಡ್ ಮಾಡ್ತೀರಾ ಅನ್ಬಿಟ್ಟು ಪ್ಲೀಸ್ ಯಾರಾದ್ರೂ ಒಬ್ರು ಕನ್ಫರ್ಮ್ ಮಾಡಿ ನನ್ಗೆ ಕಮೆಂಟ್ ಅಲ್ಲಿ. ಓಕೆನಾ. ಇನ್ನ ನೆಕ್ಸ್ಟ್ ಇದು ವಿಡಿಯೋನ ನಾವು ಮಾಡ್ಬೇಕಾದ್ರೆ ಇದನ್ನ ಆನ್ ಮಾಡ್ಕೊಂಡೆ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಓಕೆನಾ. ಇನ್ನ ಕೆಳಗಡೆ ಬಂದ್ರೆ ಪ್ರಾಡಕ್ಟ್ ಇರುತ್ತೆ, ಪ್ರಾಡಕ್ಟ್ ಆಡ್ ಮಾಡೋರು ಪ್ರಾಡಕ್ಟ್ ಆಡ್ ಮಾಡ್ಕೊಬೇಕು ಅಲ್ಲಿ. ಇನ್ನು ಕೆಳಗಡೆ ಬಂದ್ರೆ ಕೊಲಬ್ರೇಷನ್, ಕಮೆಂಟ್ಸ್, ಲೈಕ್, ರಿಮಿಕ್ಸಿಂಗ್ ಅಂತ ಇದೆ ಅಲ್ವಾ. ಇನ್ನ ಕೆಲವ್ರಿಗೆ ಲೈಕ್ ಹೈಡ್ ಮಾಡ್ಬೇಕು ಅನ್ನೋ ಆಪ್ಷನ್ಸ್ ಇರುತ್ತೆ, ಶೋ ಆಗೋದ್ ಬೇಡ ಅಂತ. ಅಂತವ್ರು ಇಲ್ಲಿ ಲೈಕ್ ಶೋ ಅಂತ ಇದೆ ನೋಡಿ, ಇದು ಆನ್ ಮಾಡಿದ್ರೆ ಲೈಕ್ ಶೋ ಆಗುತ್ತೆ, ಇದು ಆಫ್ ಮಾಡಿದ್ರೆ ಲೈಕ್ ಕಾಣಿಸಲ್ಲ. ಕಮೆಂಟ್ಗೂ ಅಷ್ಟೇ, ಬೇಡ ಅಂದ್ರೆ ಕಮೆಂಟ್ ಬಾಕ್ಸ್ ಕೂಡ ನಾವು ಆಫ್ ಮಾಡ್ಕೊಬಹುದು. ಓಕೆನಾ. ಈ ತರ ವಿಡಿಯೋನ ನಾವು ಅಪ್ಲೋಡ್ ಮಾಡ್ಬೇಕಾದ್ರೆ ನೋಡ್ಕೊಂಡು ಅಪ್ಲೋಡ್ ಮಾಡ್ಬೇಕಾಗುತ್ತೆ. ನಮ್ಗೆ ವಿಡಿಯೋದಲ್ಲಿ ಮೇನ್ ಬಂದು ಆಡ್ಸ್ ಅಲ್ಲೇ ಅರ್ನಿಂಗ್ ಆಗೋದು. ಸೊ ನಮ್ ವಿಡಿಯೋಗೆ ಆಡ್ಸ್ ಅರ್ನಿಂಗ್ ಆಗಿಲ್ಲ ಅಂದ್ರೆ ನಾವು ಅಷ್ಟ್ ಕಷ್ಟಪಟ್ಟು ಮಾಡಿರೋ ವಿಡಿಯೋಗೆ ₹1 ದುಡ್ಡು ಕೂಡ ಬರೋದಿಲ್ಲ. ನನ್ಗೆ ಆ ಅಮೌಂಟ್ ಬಂದಿರೋದು ಕಾರಣ ಹೆಂಗೆ ಅಂದ್ರೆ, ನಾನ್ ಅದನ್ನ 2 days ಆದ್ಮೇಲೆ ನಾನು ಆಡ್ಸ್ ಎಲ್ಲ ಬಂದು ಏನಕ್ಕೆ ಇದಕ್ಕೆ ಅಮೌಂಟ್ ನಾನು ಚೆಕ್ ಮಾಡ್ಕೊಂತೀನಿ 1 or 2 days ಆದ್ಮೇಲೆ, ಏನಕ್ಕೆ ಇದಕ್ಕೆ ಅಮೌಂಟ್ ಬಂದಿಲ್ಲ ಅಂತ ನೋಡಿದ್ರೆ ನನ್ಗೆ ಅಲ್ಲಿ ಆಡ್ಸ್ ಆಫ್ ಅಂತ ಬಂದಿತ್ತು. ಅಂದ್ರೆ ಕಂಪ್ಯೂಟರ್ ಅಲ್ಲಿ ಚೆಕ್ ಮಾಡಿದ್ರೆ ನನ್ಗೆ ಆಡ್ಸ್ ಆಫ್ ಆಗಿದೆ ಅಂತ ಬಂದಿತ್ತು. ಸೊ ಅಲ್ಲಿ ಹೋಗಿ ನೋಡಿದ್ರೆ ಮಾನಿಟೈಸೇಷನ್ ಆಫ್ ಆಗಿತ್ತು. ಫಸ್ಟ್ ಆದ್ರೂ ಇದೇನು ನನ್ಗೆ ಇವಾಗ ರಿಸ್ಟ್ರಿಕ್ಷನ್ ಅಂತ ಇದೆ ಅಲ್ವಾ, ಆತರ ಇದ್ದಿದ್ರೆ ಕರೆಕ್ಟ್ ಆಗಿ ಬರ್ತಾ ಇತ್ತು. ನಂದು ಇವಾಗ ನೋಟಿಸ್ ಅಂತ ಚೇಂಜ್ ಆಗ್ಬಿಟ್ಟಿದೆ. ಇದು ಎಲ್ರಿಗೂ ಆಗಿಲ್ಲ, ಕೆಲವ್ರಿಗೆ ಮಾತ್ರ ಆಗಿದೆ. ಆತರ ಇದ್ರೆ ಅದು ಗ್ರೀನ್ ಸಿಗ್ನಲ್ ಎಸ್ ಅಂತ ಇರುತ್ತೆ ಅಲ್ವಾ, ಅದ್ರಲ್ಲಿ ಗೊತ್ತಾಗ್ಬಿಡುತ್ತೆ ವಿಡಿಯೋ ಅಪ್ಲೋಡ್ ಮಾಡಿದ್ದು ನೋಡಿದ ತಕ್ಷಣನೇ. ಅದು ಎಸ್ ಮಾರ್ಕ್, ಎಸ್ ಸಿಂಬಲ್ ಇದ್ರೆ ರೌಂಡ್ ಆಗಿ ಎಸ್ ಸಿಂಬಲ್ ಇದ್ರೆ ಆಡ್ಸ್ ಆನ್ ಆಗಿದೆ, ಮಾನಿಟೈಸೇಷನ್ ಆನ್ ಆಗಿದೆ ಅಂದ್ಬಿಟ್ಟು ಆಟೋಮೆಟಿಕ್ ಗೊತ್ತಾಗ್ಬಿಡುತ್ತೆ. ಇವಾಗ ಹೆಂಗ್ ಆಗ್ಬಿಡಿದೆ ಅಂದ್ರೆ ತೋರಿಸ್ತೀನಿ ನೋಡಿ. ನಾನು ಇವಾಗ ಇಲ್ಲಿ ನೋಟಿಸ್ ಅಂತ ಇದೆ ಅಲ್ವಾ, ಅಲ್ಲಿ ಇವಾಗ ಇಲ್ಲಿ ಪಬ್ಲಿಕ್ದು ಸಿಂಬಲ್ ಆಪ್ಷನ್ ಇದೆ ಅಲ್ವಾ, ಅದ್ರ ಪಕ್ಕದಲ್ಲಿ ಎಸ್ ಬಂದ್ಬಿಟ್ಟು ಡಾಲರ್ ರೌಂಡ್ ಬಂದ್ಬಿಟ್ಟು ಎಸ್, ಎಲ್ರಿಗೂ ಗೊತ್ತಿರುತ್ತೆ ಅಲ್ವಾ ಮಾನಿಟೈಸೇಷನ್ ಆನ್ ಇರೋರ್ಗೆ. ಆ ತರ ಇದ್ರೆ ನಮ್ಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ಇವಾಗ ಇದು ಈ ತರ ಇದೆ ಅಲ್ವಾ, ಗೊತ್ತೇ ಆಗೋದಿಲ್ಲ ಮಾನಿಟೈಸೇಷನ್ ಆನ್ ಆಗಿದ್ಯಾ ಆಫ್ ಆಗಿದ್ಯಾ ಅನ್ಬಿಟ್ಟು. ಸೊ ಹಂಗಾಗಿ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ಬೇಕಾದ್ರೆ ನೋಡ್ಕೊಂಡು ಅಪ್ಲೋಡ್ ಮಾಡಿ. ಚಾನಲ್ ಮಾನಿಟೈಸೇಷನ್ ಆಗಿರೋರ್ಗ್ ಮಾತ್ರ ಈ ತರ ಒಂದು ಇಶ್ಯೂಸ್ ಆಗುತ್ತೆ. ನನ್ಗೆ ಅವರು ಕಮೆಂಟ್ ಮಾಡಿ ಕೇಳಿದ್ರು, ಐ ಥಿಂಕ್ ನಿಮ್ಗೂ ಇದೇ ತರ ಆಗಿರುತ್ತೆ. ನಿಮ್ದು ಚಾನಲ್ ಏನಾದ್ರು ಡಿಮಾನಿಟೈಸ್ ಆಗಿದ್ರೆ ಅದು ಆಡ್ಸ್ ನಾವ್ ವಿಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ಎಲ್ಲಾ ಟೈಮು ಕೂಡ ಅದನ್ನ ಆನ್ ಮಾಡ್ಕೊಬೇಕಾಗುತ್ತೆ. ಇನ್ ಕೇಸ್ ನಿಮ್ ಚಾನಲ್ ಡಿಮಾನಿಟೈಸ್ ಆಗಿಲ್ಲ ಅಂದ್ರೆ ಅದು ನಿಮ್ದು ಆಡ್ಸ್ ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಓಕೆನಾ. ಆಡ್ಸ್ ಬರೋ ತರ ನೀವು ವೈಟಿ ಸ್ಟುಡಿಯೋದಲ್ಲಿ ಸೆಟ್ಟಿಂಗ್ ಮಾಡ್ಕೊಬೇಕು. ಅದು ನನಗ್ ಗೊತ್ತಾಗ್ತಾ ಇಲ್ಲ ಅಂದ್ರೆ ನಾನು ಆಲ್ರೆಡಿ ಇದನ್ನೆಲ್ಲ ಅಂದ್ರೆ ಅಪ್ಡೇಟ್ ಮಾಡ್ಕೊಂಡ್ಬಿಟ್ಟಿದೀನಿ. ನಿಮ್ಗೆ ಇನ್ನು ಇಲ್ಲ ಅದು ಗೊತ್ತಾಗ್ತಾ ಇಲ್ಲ, ಅದ್ರದ್ದು ಸಪ್ರೇಟ್ ವಿಡಿಯೋ ಮಾಡಿ ಅಂದ್ರೆ ನಾನು ಬೇಕಂದ್ರೆ ಆಮೇಲೆ ಒಂದ್ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ. ಪ್ಲೀಸ್ ಎಲ್ರಿಗೂ ಇಷ್ಟ ಆದ್ರೆ ವಿಡಿಯೋನ ನೋಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೊಸೊಬ್ರು ಯಾರಾದ್ರೂ ವಿಡಿಯೋಸ್ ನ ನೋಡ್ತಾ ಇದ್ರೆ. ಹಾಗೆ ನನ್ನ ಚಾನಲ್ಗೆ ಹೊಸೊಬ್ರು ಯಾರ್ಯಾರು ಬರ್ತೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೈಪ್ ಆಪ್ಷನ್ಸ್ ಇರುತ್ತೆ, ಹೈಪ್ ಮಾಡಿ. ಹೈಪ್ ಮಾಡೋದ್ರಿಂದ ನನ್ನ ವಿಡಿಯೋಸ್ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ಸೊ ಜಾಸ್ತಿ ಜನಕ್ಕೆ ರೀಚ್ ಆದ್ರೆ ಸ್ವಲ್ಪ ವ್ಯೂಸ್ ಬರುತ್ತೆ, ಹಾಗೆ ಅರ್ನಿಂಗ್ ಮಾಡ್ಕೊಳ್ಳೋದಕ್ಕೂ ಕೂಡ ಈಸಿ ಆಗುತ್ತೆ ಅಂತ ಹೇಳ್ತೀನಿ. ಪ್ಲೀಸ್ ಎಲ್ರು ವಿಡಿಯೋ ನೋಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿಲ್ಲ ಅಂದ್ರೂ ಕೂಡ ಒಂದು ಕಮೆಂಟ್ ಹಾಕಿ, ನಾನು ಅದನ್ನ ಸರಿ ಮಾಡ್ಕೊಂತೀನಿ ಅಂತ ಹೇಳ್ತಾ
ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಐ ಹೋಪ್ ಅನ್ಕೊಂತ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರು ನನ್ನ ನೆನೆಸ್ಕೊಂತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್.